ಬಯಸ್ತೇನೆ. ಅವ್ರು ಹೇಳ್ತಾರೆ 6 ವರ್ಷದಿಂದ ಎಲ್ಲ ದಾಖಲಾತಿಗಳನ್ನ ಚೆಕ್ ಮಾಡಿ ಒಬ್ಬರು ಮಕ್ಕಳು ಫೀಸ್ಗೋಸ್ಕರ ನನಗೆ ಮಾರಿದ್ದು, ನಾನು ಎಲ್ಲ ದಾಖಲಾತಿಗಳನ್ನ ಚೆಕ್ ಮಾಡಿ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀನಿ, ಈ ಸ್ವತ್ತು ಕೂಡ ಇದೆ, ಆದರೂ ಇತ್ತೀಚೆಗೆ ಬಂದು ನಂದು ಅಂತ ಹೇಳಿದ್ರು ದೇವರಾಜರು ಅಂತ. ಇದು ಅವರು ಕಾಂಪೌಂಡ್ ಹಾಕಲಿಕ್ಕೆ ಪ್ರಯತ್ನ ಪಟ್ಟಾಗಲೇ ನಾನು ತಡೆದಾಗ 23/11 ಇಂಜೆಕ್ಷನ್ ಆರ್ಡರ್ ಆಗಿರೋದು. ಇವರು 12ನೇ ತಿಂಗಳಲ್ಲಿ ಇವರು ಕಾಂಪೌಂಡನ್ನು ಹಾಕಿರೋದು. ನಾವು ಕೋರ್ಟ್ ಆದೇಶದ ಮೇರೆಗೆ ನಾವು ತೆರವುಗೊಳಿಸಿದ್ದೀವಿ. ಇವರು ಆ ರೀತಿ ಇದ್ಮೇಲೆ ಎಲ್ಲವೂ ಇವ್ರ ಹತ್ರ ದಾಖಲಾತಿಗಳಿದ್ದ ಮೇಲೆ ಕೋರ್ಟಿಗೆ ನ್ಯಾಯಾಲಯಕ್ಕೆ ಇವರು ಹಾಜರ ಯಾಕಾಗಲಿಲ್ಲ? 5 ಬಾರಿ ನೋಟಿಸನ್ನು ಕಳಿಸಿದಾಗ 1 ಬಾರಿ ಮಾತ್ರ ನೋಟಿಸ್ ತೊಗೊಂಡಿದ್ದಾರೆ, 4 ಬಾರಿ ನೋಟಿಸ್ ಇವರು ತೊಗೊಂಡಿಲ್ಲ. ನ್ಯಾಯಾಲಯಕ್ಕೆ ಬಂದು ಅದನ್ನು ಕೊಡ್ಬೋದಿತ್ತಲ್ಲ, ಇವತ್ತು ಯಾಕೆ ಬಂದಿದ್ದಾರೆ? ಇವತ್ತು ನಮ್ಮಂಥ ಬಡವರ ಆಸ್ತಿಯನ್ನು ಯಾಕೆ ಕಬಳಿಸ್ಲಿಕ್ಕೆ ಬಂದಿದ್ದಾರೆ ಇವರು? ನ್ಯಾಯಾಲಯಕ್ಕೆ ಉಲ್ಲಂಘನೆ ಮಾಡ್ದಂಗೆ ಆಗಿಲ್ವಾ? ಯಾಕೆ ಬರಲಿಲ್ಲ ನ್ಯಾಯಾಲಯಕ್ಕೆ ಇವ್ರು ಹೇಳಿ? ಈಗ ಇವ್ರು ನ್ಯಾಯಾಲಯದಲ್ಲಿ ಏನಿದೆ ಅಂತ ಹೇಳ್ತಿದ್ದಾರೆ, ಅದನ್ನೇ ಇವರು ನ್ಯಾಯಾಲಯಕ್ಕೆ ತೋರಿಸ್ಲಿ. ಇವರು ನಮ್ಮದೇನಿದೆ ದಾಖಲಾತಿಗಳನ್ನ ತೋರಿಸ್ತೀವಿ, ನ್ಯಾಯಾಲಯಕ್ಕೆ ನಾವು ತಲೆಬಾಗ್ತೀವಿ. ನಾವು ಇಷ್ಟಂತೂ ಹೇಳ್ಬೋದು ಸರ್. ನಾನು ಅಲ್ಲಿ ಸಖತ್ ಬೆಲೆ ಬಾಳೋ ವಸ್ತುಗಳೆಲ್ಲ ಇದ್ದು ಏಕೈಕಿ ಬಂದು ತೆರವು ಮಾಡೋರು ಕೋರ್ಟ್ ಆದೇಶ ಅಂತ ಹೇಳಿ. ನಾವು ಯಾವುದೇ ಬೆಲೆ ಬಾಳೋ ವಸ್ತುವನ್ನು ನಾವು ಅಡ್ಡಿ ಮಾಡಿಲ್ಲ. ನಮ್ಮ ಖಾಲಿ ಜಾಗಕ್ಕೆ ಅವರು ಅಕ್ರಮವಾಗಿ ಏನು ತಡೆಗೋಡೆ ಮಾಡಿದ್ರು ಅದನ್ನು ತೆಗೆದಿದ್ದೀವಿ. ಯಾವುದೇ ಅವ್ರ ಬೆಲೆ ಬಾಳೋ ವಸ್ತುವನ್ನು ಇದು ಮಾಡಿಲ್ಲ. ಅವರಲ್ಲಿರ್ತಕ್ಕ ಅವ್ರ ಮನೆಗೆ ಓಪನ್ ಬಿಟ್ಕೊಂಡ್ರಂಥ ಜಾಗಕ್ಕೆ ನಾವೇ ಅವರಿಗೆ ಬಂದೋಬಸ್ತಾಗಿಗೆ ನಾವೇ ಬೆಲೆಯನ್ನು ಹಾಕ್ಕೊಟ್ಟಿದ್ದೀವಿ. ಯಾವುದೇ ಒಂದು ಅಡ್ಡಿ ಮಾಡಿಲ್ಲ. ಅಕ್ಕಪಕ್ಕ ಮನೆಯಲ್ಲಿ ಎಲ್ಲ CC ಕ್ಯಾಮ್ರಾಗಳು ಇದ್ದಾವೆ, ಅದನ್ನು ತೆಗೆಸಿ ತನಿಖೆ ಮಾಡಲಿ, ನೋಡಲಿ ನಾವೇನು ಅಡ್ಡಿ ಮಾಡಿದ್ದೀವಿ, ಏನು ಅವರಿಗೆ ಡ್ಯಾಮೇಜ್ ಮಾಡಿದ್ದೀವಿ ಅನ್ನೋದನ್ನು ಪರಿಶೀಲನೆ ಮಾಡಲಿ. ಅದಕ್ಕೆ ನಾವು ತಲೆಬಾಗ್ತೀವಿ. ನೀವು PDO ನಟರಾಜ್ ಅವರು ಇದರಲ್ಲಿ ನಿಮ್ಮ ಜೊತೆ ಸೇರ್ಕೊಂಡು ಈ ಥರ ತೊಂದರೆ ಕೊಡೋದು? ನಟರಾಜ್ಗೂ ನಮಗೂ ಯಾವುದೇ ರೀತಿಯ ಸಂಬಂಧನೂ ಇಲ್ಲ. ಈ ವಿಚಾರದಲ್ಲಿ ಯಾವುದೇ ರೀತಿಯ ಸಂಬಂಧನೂ ಇಲ್ಲ. ಅವರು ಆ ರೀತಿಯ ಅವ್ರನ್ನ ಬಳಸ್ಕೊತಾ ಇರೋದು. ಅದರಿಂದ ನಮಗೂ ಇದಕ್ಕೂ ಅವ್ರಿಗೂ ಸಂಬಂಧವಿಲ್ಲ. ಇದು ನೀವೇನಂತ ದೂರು ಕೊಡ್ತಾ ಇದ್ದೀರಾ? ನಾನು ಈಗ ನಾನು ಮತ್ತು ನನ್ನ ಸಂಬಂಧಿಕರಾದಂಥ ದಿಲೀಪ್ ಕುಮಾರ್ ಅವ್ರ ಮೇಲೆ 3 ಜನ ಮೇಲೆ ನಾವು ಕೇಳಲಿಕ್ಕೆ ಹೋದಾಗ ದುರ್ಗಾಪ್ರಸಾದ್ ಮತ್ತು ನಟರಾಜರವರು ನಮಗೆ ಜೀವ ಬೆದರಿಕೆ, ಕೊಲೆ ಬೆದರಿಕೆ ಹಾಕಿ ನೀನು ಹೆಂಗೆ ಬದುಕ್ತೀಯ ನೋಡ್ತೀಯ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅವರು ನಮ್ಮ ಮೇಲೆ, ಅವ್ರ ಬೆಂಬಲಿಗರು ನನ್ನ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದಿದ್ದಾರೆ. ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಸರ್. ಈಗ ನಾನು ದುರ್ಗಾಪ್ರಸಾದ್, ನಟರಾಜು ಮತ್ತು ಅವ್ರ ಬೆಂಬಲಿಗರು ಗೊತ್ತಿಲ್ಲ, ಅವ್ರ ಹೆಸರು, ಇವರು ಇಬ್ಬರು ಹೆಸರು ಗೊತ್ತು, ಅದ್ರ ಮೇಲೆ ಇದು ಮಾಡ್ತಾಯಿದ್ದೀವಿ ಸರ್. ಬಯಸ್ತೇನೆ. ಅವ್ರು ಹೇಳ್ತಾರೆ 6 ವರ್ಷದಿಂದ ಎಲ್ಲ ದಾಖಲಾತಿಗಳನ್ನ ಚೆಕ್ ಮಾಡಿ ಒಬ್ಬರು ಮಕ್ಕಳು ಫೀಸ್ಗೋಸ್ಕರ ನನಗೆ ಮಾರಿದ್ದು, ನಾನು ಎಲ್ಲ ದಾಖಲಾತಿಗಳನ್ನ ಚೆಕ್ ಮಾಡಿ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀನಿ, ಈ ಸ್ವತ್ತು ಕೂಡ ಇದೆ, ಆದರೂ ಇತ್ತೀಚೆಗೆ ಬಂದು ನಂದು ಅಂತ ಹೇಳಿದ್ರು ದೇವರಾಜರು ಅಂತ. ಇದು ಅವರು ಕಾಂಪೌಂಡ್ ಹಾಕಲಿಕ್ಕೆ ಪ್ರಯತ್ನ ಪಟ್ಟಾಗಲೇ ನಾನು ತಡೆದಾಗ 23/11 ಇಂಜೆಕ್ಷನ್ ಆರ್ಡರ್ ಆಗಿರೋದು. ಇವರು 12ನೇ ತಿಂಗಳಲ್ಲಿ ಇವರು ಕಾಂಪೌಂಡನ್ನು ಹಾಕಿರೋದು. ನಾವು ಕೋರ್ಟ್ ಆದೇಶದ ಮೇರೆಗೆ ನಾವು ತೆರವುಗೊಳಿಸಿದ್ದೀವಿ. ಇವರು ಆ ರೀತಿ ಇದ್ಮೇಲೆ ಎಲ್ಲವೂ ಇವ್ರ ಹತ್ರ ದಾಖಲಾತಿಗಳಿದ್ಮೇಲೆ ಕೋರ್ಟಿಗೆ ನ್ಯಾಯಾಲಯಕ್ಕೆ ಇವರು ಹಾಜರ ಯಾಕಾಗಲಿಲ್ಲ?